ಎಸ್, ಇದು ಸದ್ಯದ ಸನ್ನಿವೇಶ. ಕಾಂಗ್ರೆಸ್ ಈ ನಂಬರ್ ಇದೆ. ಈಗ ಕಾಂಗ್ರೆಸ್ 0, ಬಿಜೆಪಿಗೆ ನಂಬರ್ ಇನ್ನೊಂದಷ್ಟು ಅಪ್ಡೇಟ್ ಇದೆ. ಈ ಆ ಚೇಂಜಸ್ ಕೂಡ ನಾನು ಹೇಳ್ತೀನಿ. ಸೊ ಒಂದು ಸೀಟಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೋತು. ಆ ಮುನ್ನಡೆ ಮೀನ್ಸ್ 27 ಇತ್ತು, 28ಕ್ಕೆ ಬಂತು ಆಪು. ಆದರೆ ಬಿಜೆಪಿ ಗೆಲುವಿಗೆ ಏನು ಬೇಕಲ್ಲ, ಅಧಿಕಾರ ಹಿಡಿಯಕ್ಕೆ ಬೇಕಲ್ಲ, ಅದೇನು ಕೊರತೆಗೇನು ಕಾಣ್ತಾ ಇಲ್ಲ. ಈಗ ಸದ್ಯಕ್ಕೆ ಈಗಿನ ಟ್ಯಾಲಿ ಬಿಜೆಪಿ ದೆಹಲಿಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟಿಗಿನ ಗೆಲುವು ಕಾಣುವಂಥ ಸಾಧ್ಯತೆ ಇದೆ. ಈ ಟ್ರೆಂಡ್ ಹೀಗೆ ಮುಂದುವರೆದರೆ. ಆದರೆ ಆಪ್ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಅನ್ಸೋದು ಇಲ್ಲ, ಚೇಂಜ್ ಆಗತ್ತೆ ಅಂತ. ಆಪ್ ಟ್ರೆಂಡಲ್ಲಿ, ಎಲೆಕ್ಷನ್ ಕಮಿಷನ್ ಟ್ರೆಂಡಲ್ಲಿ 30 ಹತ್ರ ಬರ್ಬೋದು, 28 ಇದೆ. ಆದರೂ ಬಿಜೆಪಿ 42ರಲ್ಲಿದೆ. 30 ಹತ್ರ ಆಪ್ ಬಂದು 40 ಕೆಳಗಡೆ ಬಿಜೆಪಿ ಬಂದರೆ ಇನ್ನೂ ಒಂಥರ ಮಜಾ ಇರುತ್ತೆ ಅಂತಂದರೆ, ಇನ್ನು ಕುತೂಹಲ ಜಾಸ್ತಿ ಮಾಡುತ್ತೆ ಎಲೆಕ್ಷನಲ್ಲಿ ಇದು. ಆದರೆ ಆಮ್ ಆದ್ಮಿ ಪಾರ್ಟಿಯ ಇವತ್ತಿನ ಸನ್ನಿವೇಶಕ್ಕೆ ಕಾರಣ ಕಾಂಗ್ರೆಸ್ 7% ಹತ್ರ ಓಟು. ಆಪ್ 42.9 ಅಂದರೆ 43, ಇಬ್ಬರು ಸೇರಿ 50% ಹತ್ರ ಬರ್ತಾರೆ. ಸೊ ಟಫ್ ಫೈಟ್ ನಡೀತಾ ಇದೆ. ಬಿಜೆಪಿ ದೆಹಲಿಯನ್ನ ಗೆದ್ದೇ ತೀರ್ತೀವಿ ಅಂತ ಹೊರಟಿದ್ದಾರೆ. ಕೌಂಟಿಂಗ್ ತಾನೆ, ವೋಟ್ ಆಗಿದೆ, ಕೌಂಟಿಂಗು. ಇನ್ನೊಂದಷ್ಟು ನಾಯಕರನ್ನ ಮಾತಾಡ್ಸೋಕ್ಕೆ ಏನು ಎತ್ತ ಅಂತ ಫೋನು, ದೂರವಾಣಿ ಮೂಲಕ ಟ್ರೈ ಮಾಡೋಣ. ಏನು ಕತೆ, ಏನು ಸಮಾಚಾರ, ಏನಾಗ್ಬೋದು ಅನ್ನೋ ಇದರಲ್ಲಿ. ಬಟ್ ಬಿಜೆಪಿಗೆ ದೆಹಲಿ, ಈಗ ಕರ್ನಾಟಕ ಬಿಜೆಪಿ ಅವ್ರಿಗೆ ಇದನ್ನು ನಂಬರ್ ನೋಡಿ ಖುಷಿ ಆಗಬೇಕು. ಇಲ್ಲಿ ಮನೆ ಒಂದು 34 ಬಾಗಿಲಾಗಿರೋ ಕಾರಣ ಸ್ಟೇಟ್ ಬಿಜೆಪಿ ಅವ್ರೊಂಥರ ಅಲ್ಲೆಲ್ಲ ಬತ್ತೈತೆ. ನಮ್ಮ ಇವ್ರು ಹಿಂಗೆ ಕಿತ್ತಾಡ್ಕೊಂಡು ನಿಂತ್ಕೊಂಡ್ರೆ ಇವೆಲ್ಲ ಬರಲ್ವಲ್ಲ ನೆಕ್ಸ್ಟು ಸ್ಟೇಟಲ್ಲಿ. ಈ ನಮ್ಮ ಕರ್ನಾಟಕ ಬಿಜೆಪಿ ಸನ್ನಿವೇಶ ಬಿಜೆಪಿಗರಿಗೆ ಖುಷಿ ಇಲ್ಲ, ಕಸಿ ಬಿಸಿ. ಹಾಗಾಗಿ ದೆಹಲಿ ಸಂಭ್ರಮ. ಎಷ್ಟು ಟೀಮವ್ರು ಹೆಂಗೆ ಮಾಡ್ತಾರೆ, ವಿಜಯೇಂದ್ರ ಒಂದು ಟೀಮಲ್ಲಿ ಮಾಡೋದು, ಯತ್ನಾಳ್ ಒಂದು ಟೀಮಲ್ಲಿ ಸೆಲೆಬ್ರೇಟ್ ಮಾಡೋದು, ಅದು ಹೆಂಗೆ ಬರುತ್ತೆ ನೋಡ್ಬೇಕು ಅದನ್ನು. ಆದರೆ ಬಿಜೆಪಿಯ ಇವತ್ತಿನ ವಿಕ್ಟರಿ ನರೇಂದ್ರ ಮೋದಿಯ ವಿಕ್ಟರಿ ಹೌದಾ? ಅಲ್ಲ. ಯಾಕೆಂದರೆ ಆ ವಿಕ್ಟರಿ ಆಗಿರೋ 15ರಲ್ಲೇ ಆಗಬೇಕಾಯ್ತು, 20ರಲ್ಲೇ ಆಗಬೇಕಾಯ್ತು. ಒಂದೇನು ಅಂದರೆ ಅದೆಷ್ಟೋ ಆಪ್ ನಾಯಕರುಗಳೆಲ್ಲ ಪಾರ್ಟಿ ಬಿಟ್ಟು ಬಿಜೆಪಿ ಸೇರಿದ್ದೇ ಇದಕ್ಕೆ ಕಾರಣ ಆಯ್ತಾ ಅಂತ ಒಂದಷ್ಟು ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅಲ್ಲಿ ಆಪು ಪರ್ಸೆಂಟೇಜು ಮತ್ತಿದೆಲ್ಲ. ನಾನು ನಮ್ಮ ಸ್ಕ್ರೀನು ನಮ್ಮ ಹುಡುಗರು ತೋರಿಸ್ತಾ ಇದ್ದಾರೆ ನಿಮಗೆ ಇಲ್ಲಿ ಏನು ಹೆಂಗೆ ಅಂತ. ಸೊ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ವೋಟ್ ಶೇರ್ ಬಿಜೆಪಿಗಿಂತ ಜಾಸ್ತಿ ಇದೆ. ಆಮೇಲೆ ಒಂದಷ್ಟು ಜನಕ್ಕೆ ಟಿಕೆಟ್ ಕೊಡಲಿಲ್ಲ ಕೇಜ್ರಿವಾಲ್, ಅವರೆಲ್ಲ ಬಿಟ್ಟು ಬಿಜೆಪಿ ಕಡೆಗೆ ಹೋದ್ರು. ಹಾಗಾಗಿ ಸಿದ್ಧಾಂತವೇ ಶಕ್ತಿಯ ಅಲ್ಲ. ಚುನಾವಣೆ ಏನು ಮಾಡಬೇಕು ಮಾಡಲೇಬೇಕು. ಸೊ ಹಾಗಾಗಿ ಬಹಳಷ್ಟು ಜನ ಮಂದಿಗೆ ಟಿಕೆಟನ್ನು ಮಿಸ್ ಮಾಡಿದ್ರು ಕೇಜ್ರಿವಾಲ್. ಅದೆಲ್ಲ ಕೂಡ ಹಿನ್ನಡೆ ಆಯಿತು. ಒಟ್ಟಾರೆಯಾಗಿ ಕಾಂಗ್ರೆಸ್ನ BV ಶ್ರೀನಿವಾಸ್, ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಕರ್ನಾಟಕದವರು, ಅವರು ಮಾತಾಡ್ಸೋಕ್ಕೆ ಒಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಈಗ ಕಾಂಗ್ರೆಸ್ ಅವ್ರು ಏನು ನಂಬರೇ ಬಂದಿಲ್ಲ ಮಾತಾಡೋಕ್ಕೆ ಹಿಂಜರಿಕೆ ಅಂತ ಕಾಣುತ್ತೆ ಅವ್ರಿಗಿಂತ. ಈಗ ಗೆದ್ದು ಖುಷಿಲಿ ಯಾರು BJP ಅವ್ರು ಯಾರು ಮಾತಾಡ್ತಾರೆ ನೋಡಬೇಕು. ಯಾಕೆಂದರೆ BJP ಅವರು ಗೆದ್ದಿದ್ದೀವಿ ಅನ್ನೋ ಖುಷಿಲಿರ್ತಾರೆ. ಈಗ ನಾನು CK ರಾಮಮೂರ್ತಿ ಅವರು, ಅವ್ರನ್ನೂ ಕೂಡ ಟ್ರೈ ಮಾಡ್ತೀನಿ. CK ರಾಮಮೂರ್ತಿ ಅವ್ರನ್ನೂ ಕೂಡ ಲೈನ್ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಜಯನಗರ BJP ಶಾಸಕರು, ಬೆಂಗಳೂರು ದಕ್ಷಿಣ BJPಯ ಮಂಡಲದ ಅಧ್ಯಕ್ಷರು. ಸೊ CK ರಾಮಮೂರ್ತಿ ಅವರು ಅವರು ಸರ್ ನಮಸ್ಕಾರ ಸರ್. ಓಕೆ, ಅವರು ಸಿಗ್ತಾ ಇಲ್ಲ ಸಂಪರ್ಕಕ್ಕೆ. ಸೊ ಇನ್ಯಾರು ಸಿಗ್ತಾರೆ ನೋಡು, ಅವ್ರನ್ನ ದೂರವಾಣಿ ಸಂಪರ್ಕಕ್ಕೆ ತಗೋತೀನಿ. BJP ಅವರಂತೂ ಇವತ್ತು ಫುಲ್ ಖುಷಿ ರಾಜ್ಯದವ್ರಿಗೆ ಈ ರಿಸಲ್ಟ್ ನೋಡಿ. ಆದರೆ ರಾಜ್ಯದ ಸನ್ನಿವೇಶ ನೋಡಿ ಕಸಿವಿಸಿ. ಇನ್ನು ಕೂಡ ಒಂದಷ್ಟು ಜನಕ್ಕೆ ಏನೋ ರಿಸಲ್ಟ್ ಇದೆ, ಡಿಕ್ಲೇರ್ ಆಗ್ಬೋದು ಅನ್ನೋ ಹಂತದಲ್ಲಿ ಇದೆ. ಈಗ ನೋಡಿ, ಇನ್ನೊಂದು ನಂಬರ್ ಚೇಂಜ್ ನಮ್ಮ ಟೀಮ್ಗೆ. ಇನ್ನೊಂದು ಆ ನಂಬರ್ 29 ಆಪು, 41 BJP. ಒಂದೊಂದೇ ನಂಬರ್ ಸಾಕು. ಅರ್ಧ ಗಂಟೆಗೆ ಒಂದು ನಂಬರ್ ಕಡಿಮೆ ಆದರೂ
ಯಾಕೆಂದರೆ ರಿಸಲ್ಟ್ ಕಾಯ್ಬೇಕಲ್ಲ, ಕಡೆ ಹಂತದವರೆಗೆ ಕಾಯ್ಬೇಕಾಗತ್ತೆ ರಿಸಲ್ಟ್ಗೆ. ರಿಸಲ್ಟ್ ಏನು ಎತ್ತ ಏನು ಬೇಕಾದ್ರೂ ಆಗಬಹುದು ಅಂತ.